ನಮಸ್ಕಾರ ನಮ್ಮ ಕರುನಾಡಿನ ಮಂದಿಗೆ, ಹೆಂಗಿದ್ರೆ ಎಲ್ಲರೂ. ಇವತ್ತು ನಾವು ಮಾತಾಡ್ತಿರೋದು ನಮ್ಮ ಆದಿ ಅಣ್ಣನ ಲವ್ ಮಕ್ವೇಲ್ 3 ಸಿನಿಮಾ ಬಗ್ಗೆ. ಮೊದಲನೇ ಭಾಗದಲ್ಲಿ ಲವ್, ಎರಡನೇ ಭಾಗದಲ್ಲಿ ನೆನಪು. ಈ ಥರ ಮೂರನೇ ಭಾಗದಲ್ಲಿ ಏನೈತೆ ಅಂತ ಕುತೂಹಲ ಐತಲ್ವಾ, ಬನ್ನಿ ಹೇಳ್ತೀನಿ. ಈ ಸತಿ ಕತೆ ಸ್ವಲ್ಪ ಬೇರೆನೇ ಐತಿ. ಇಲ್ಲಿ ಹೀರೋ ಆದಿ ನಮ್ಮ ಥರ ಲವ್ ಗಿವ್ ಅಂತ ಅಡ್ಡಾಡಲ್ಲ. ಅವನೊಬ್ಬ ಜವಾಬ್ದಾರಿಯುತ ಅಪ್ಪ. ತನ್ನ ದತ್ತು ಪುತ್ರಿ ನಿಧಿ ಜೊತೆ ಅವನ ಸಂಬಂಧ ಹೆಂಗಿರ್ತದೆ ಅನ್ನೋದೇ ಈ ಸಿನಿಮಾದ ಜೀವಾಳ. ಆ ಮಗು ನಟನೆ ನೋಡಿದರೆ ಎಂಥ ಕಲ್ಲದೆ ಇರೋನಿಗೂ ಕಣ್ಣಾಗ ನೀರು ಬರಬೇಕು, ಹಂಗೈತೆ. ಲವ್ ಮಕ್ವೇಲ್ 3 ಚಿತ್ರದ ವಿಮರ್ಶೆಯ ಬಗ್ಗೆ ಮಾತಾಡೋದಾದರೆ, ಲವ್ ಮಕ್ವೇಲ್ 3 ಮಾರ್ಚ್ 19, 2026 ಬಿಡುಗಡೆಯಾಗಿದೆ. ಪ್ರೇಕ್ಷಕರಿಂದ ಮತ್ತು ವಿಮರ್ಶಕರಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ಪಡೆದಿದೆ. ಈ ಭಾಗದಲ್ಲಿ ಪ್ರೇಮ ಕಥೆಗಿಂತ ಹೆಚ್ಚಾಗಿ ತಂದೆ ಮಗಳ ಭಾವನಾತ್ಮಕ ಸಂಬಂಧಕ್ಕೆ ಒತ್ತು ನೀಡಲಾಗಿದೆ. ಆದಿ ಡಾರ್ಲಿಂಗ್ ಕೃಷ್ಣ ತನ್ನ ದತ್ತು ಪುತ್ರಿ ನಿಧಿಯೊಂದಿಗೆ ನಡೆಸುವ ಜೀವನದ ಪ್ರಯಾಣವೇ ಈ ಚಿತ್ರದ ಜೀವಾಳವಾಗಿದೆ. ಮೊದಲನೇ 2 ಭಾಗಗಳು ಪ್ರೇಮ ಕಥೆಯಾಗಿದ್ದರೆ, ಇದು ಕೌಟುಂಬಿಕ ಭಾವನೆಗಳ ಮೇಲೆ ಬೆಳಕು ಚೆಲ್ಲುತ್ತದೆ. ಮತ್ತು ಈ ನಟನೆಯ ಬಗ್ಗೆ ಮಾತಾಡೋದಾದರೆ, ಡಾರ್ಲಿಂಗ್ ಕೃಷ್ಣ ಅವರ ಪಕ್ವ ನಟನೆ ಮತ್ತು ಬಾಲನಟಿ ನೇಯಾರ ದೀಪಕ್ ಅವರ ಮುದ್ದಾದ ಅಭಿನಯ ಪ್ರೇಕ್ಷಕರ ಮನ ಗೆದ್ದಿದೆ. ಇವರಿಬ್ಬರ ನಡುವಿನ ಬಾಂಡಿಂಗ್ ಚಿತ್ರದ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ. ಇನ್ನು ಸಂಗೀತ ಮತ್ತು ತಾಂತ್ರಿಕತೆ ಬಗ್ಗೆ ಮಾತಾಡೋದಾದರೆ, ನಕುಲ್ ಅಭ್ಯಂಕರ್ ಅವರ ಸಂಗೀತ ಕಥೆಗೆ ಪೂರಕವಾಗಿದೆ. ಶ್ರೀ ಕ್ರೇಜಿ ಮೈಂಡ್ಸ್ ಅವರ ಛಾಯಾಗ್ರಹಣ ಮತ್ತು ಸಂಕಲನ ಚಿತ್ರಕ್ಕೆ ಮೆರುಗೆ ನೀಡಿದೆ. ಮತ್ತು ಡೆಕ್ಕನ್ ಹೆರಾಲ್ಡ್ ಚಿತ್ರಕ್ಕೆ 3.5 ರೇಟಿಂಗ್ ನೀಡಿದ್ದು, ಇದೊಂದು ಹೃದಯಸ್ಪರ್ಶಿ ಕೌಟುಂಬಿಕ ಮನರಂಜನೆ ಎಂದು ಬಣ್ಣಿಸಿದೆ. ಟೈಮ್ಸ್ ಆಫ್ ಇಂಡಿಯಾ ಚಿತ್ರವು ಸರಳವಾಗಿದೆ ಮತ್ತು ಆದಿ ಪಾತ್ರಕ್ಕೆ ಒಂದು ಸುಂದರ ಅಂತ್ಯ ಹಾಡಿದೆ ಎಂದು ತಿಳಿಸಿದೆ. ಕ್ಲೀನ್ ಫ್ಯಾಮಿಲಿ ಎಂಟರ್ಟೈನರ್, ಭಾವನಾತ್ಮಕ ಕೋರ್ಟ್ ರೂಮ್ ಡ್ರಾಮಾ ಮತ್ತು ತಂದೆ ಮಗಳ ಸುಂದರ ಅನುಬಂಧ ಎಂದು ಪ್ರೇಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಸಿನಿಮಾದಲ್ಲಿ ಬರೀ ಲವ್ ಗಿವ್ ಅಷ್ಟೇ ಅಲ್ಲ, ಆ ಮಗು ನಿಧಿ ಮತ್ತು ನಮ್ಮ ಆದಿ ಅಣ್ಣನ ಮಧ್ಯೆ ಇರೋ ಆ ಜಗಳ, ಆ ಮುದ್ದಾದ ಮಾತುಗಳು ನೋಡೋಕ್ಕೆ 2 ಕಣ್ಣು ಸಾಲದು. ಆ ಕೋರ್ಟ್ ಒಳಗಡೆ ವಾದ ಮಾಡುವಾಗ ಆದಿ ಅಣ್ಣನ ಕಣ್ಣಲ್ಲಿ ಇರೋ ಆ ತವಕ ಇದೆಯಲ್ಲ, ಅಬ್ಬಬ್ಬ, ನನ್ನ ಮಗಳು ನನ್ನ ಜೊತೆ ಇರಬೇಕು ಅಂತ ಅವನು ಪಡೋ ಕಷ್ಟ ನೋಡಿದರೆ ನಮ್ಮ ಹಳ್ಳಿ ಕಡೆ ಅಪ್ಪಂದಿರೇ ನೆನಪಾಗ್ತಾರೆ. ಇದರ ನೆಗೆಟಿವ್ ಮತ್ತು ಪಾಸಿಟಿವ್ ಬಗ್ಗೆ ಮಾತಾಡೋದಾದರೆ, ಪಾಸಿಟಿವ್ ಸಿನಿಮಾದಲ್ಲಿ ತೋರಿಸಿರೋ ಆ ಫ್ಯಾಮಿಲಿ ವ್ಯಾಲ್ಯೂಸ್ ಇದೆಯಲ್ಲ, ಅದು ಇವತ್ತಿನ ಕಾಲಕ್ಕೆ ಭಾರಿ ಬೇಕಾಗಿರೋದು. ಮ್ಯೂಸಿಕ್ ಅಂತೂ ಸೂಪರ್ ಸೀನ್ಗಳು. ಇನ್ನು ನೆಗೆಟಿವ್ ಬಗ್ಗೆ ಮಾತಾಡೋದಾದರೆ, ಸ್ವಲ್ಪ ಫಸ್ಟ್ ಹಾಫ್ನಲ್ಲಿ ಕತೆ ಮೆಲ್ಲಗೆ ಹೋಗ್ತಿದೆ ಅನಿಸುತ್ತೆ. ಆದರೆ ಪೇಷನ್ಸ್ ಇಟ್ಕೊಂಡು ನೋಡ್ತಿದ್ರೆ ಸೆಕೆಂಡ್ ಹಾಫ್ನಲ್ಲಿ ವಾಪಸ್ ನಮ್ಮನ್ನ ಕತೆ ಒಳಗೆ ಎಳ್ಕೊಂಡು ಹೋಗ್ತಾರೆ, ಹಂಗಾಗಿದೆ. ನನಗಂತೂ ಈ ಸಿನಿಮಾ 5ಕ್ಕೆ 4 ರೇಟಿಂಗ್ ಕೊಡಬೇಕು ಅನಿಸುತ್ತೆ. ನಿಮಗೇನು ಅನಿಸುತ್ತೆ? ಕೃಷ್ಣ ಅಣ್ಣನ ನಟನೆ ಇಷ್ಟನಾ, ಇಲ್ಲ ಮಿಲಾನಾ ಮ್ಯಾಮ್ ಇಲ್ಲದಿರೋದು ಬೇಜಾರ? ಕೆಳಗಡೆ ಕಮೆಂಟ್ ಮಾಡಿರಿ, ನಾವು ತಿಳ್ಕೊಳ್ತೀವಿ. ಇನ್ನು ಒಂದು ಸೀನ್ ಬರ್ತಿದ್ದ ಗುರು, ಏನಂದರೆ ಮಗಳನ್ನು ತನ್ನ ಹತ್ರನೇ ಇಟ್ಕೊಳ್ಬೇಕು ಅಂತ ಆದಿ ಕೋರ್ಟ್ ಮೆಟ್ಟಿಲು ಹತ್ತಿದಾಗ ಅಲ್ಲಿ ನಡೆಯೋ ವಾದ ವಿವಾದಗಳ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಕನೆಕ್ಟ್ ಆಗ್ತದೆ. ರಕ್ತದ ಸಂಬಂಧಕ್ಕಿಂತ ಪ್ರೀತಿ ದೊಡ್ಡದು ಅನ್ನೋ ಸಾಲು ಈ ಸಿನಿಮಾದಲ್ಲಿ ಅಕ್ಷರಶಃ ನಿಜ ಆಗಿದೆ. ನನಗಂತೂ ಈ ಸೀನ್ ನೋಡಿ ಕಣ್ಣಾಗ ನೀರು ಹೆಂಗೆ ಸುರ್ತಾ ಇತ್ತು ಅಂದರೆ ಹೇಳಲೇಬಾರ್ದು. ನಕುಲ್ ಅಣ್ಣನ ಮ್ಯೂಸಿಕ್ ಸಿನಿಮಾದಲ್ಲಿ ಹಾಡುಗಳಿಗಿಂತ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂದರೆ BGM ಭಾರಿ ಕೆಲಸ ಮಾಡೈತೆ. ಸೈಲೆಂಟ್ ಆಗಿರೋ ಸೀನ್ಗೂ ಪ್ರಾಣ ಬಂದಂಗೆ ಮಾಡವ್ರೆ. ಹೆಡ್ಫೋನ್ ಹಾಕ್ಕೊಂಡು ಕೇಳಿದರೆ ಇನ್ನೂ ಮಜಾ ಬರ್ತಿದೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ, ಡಾರ್ಲಿಂಗ್ ಕೃಷ್ಣ ಅವರು ಒಂದು ಒಳ್ಳೆ ಎಮೋಷ್ನಲ್ ಗಿಫ್ಟ್ ಕೊಟ್ಟವ್ರೆ. ನೀವು ಇನ್ನೂ ನೋಡಿಲ್ಲ ಅಂದರೆ ಒಂದ್ಸಲ ಥಿಯೇಟರ್ಗೆ ಹೋಗಿ ನೋಡಿ ಬನ್ನಿ. ನಿಮಗೂ ಈ ಸಿನಿಮಾ ಇಷ್ಟ ಆಯ್ತಾ ಇಲ್ವಾ ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.